ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜು ವಿದ್ಯಾರ್ಥಿಗಳ ಸಾಧನೆ 600 ಅಂಕಕ್ಕೆ 598 ಅಂಕ ಪಡೆದ ಇಬ್ಬರು ವಿದ್ಯಾರ್ಥಿಗಳು. ವಿಜ್ಞಾನ ವಿಭಾಗದಲ್ಲಿ ನಂದನ್ ನಾಯಕ್, ಸಾಮಿನ್ ಎಸ್ ಶೆಟ್ಟಿ ಸಾಧನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಗೆ ಪೋಷಕರು ಹಾಗೂ ಕಾಲೇಜು ಸಿಬ್ಬಂದಿ ಸಂಭ್ರಮಿಸಿದ್ದಾರೆ. ದ್ವಿತೀಯ PUC ಫಲಿತಾಂಶ ಇದೀಗ ಹೊರಬಿದ್ದಿರುವಂಥದ್ದು. ಮಂಗಳೂರಿನ ಪ್ರತಿಷ್ಠಿತ ಎಕ್ಸ್ಪರ್ಟ್ ಕಾಲೇಜಿನ 2 ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಲ್ಲಿ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ನಮ್ಮ ಜೊತೆ ವಿಜ್ಞಾನ ವಿಭಾಗದಲ್ಲಿ 598 ಅಂಕಗಳನ್ನು ಗಳಿಸಿದ ನಂದನ್ ನಾಯಕ್ ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲನೇದಾಗಿ ಗ್ಯಾರಂಟಿ ನ್ಯೂಸ್ ವತಿಯಿಂದ ನಿಮಗೆ ಕಂಗ್ರ್ಯಾಚುಲೇಷನ್. ಎಷ್ಟು ಖುಷಿ ಆಗ್ತಿದೆ ಮತ್ತು ಈ ಸಾಧನೆಗೆ ಸ್ಫೂರ್ತಿ ಮತ್ತು ಹೇಗೆ ಪ್ರಿಪೇರ್ ಆದ್ರಿ ಅಂತ ಹೇಳೋಣ. ತುಂಬ ಖುಷಿ ಆಗ್ತಿದೆ. 598 ಬಂತು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೊ ಅಷ್ಟೇ ಬಂತು, ಏನು ಎಲ್ಲ ಸರಿಯಾಗಿದೆ. ಸೊ ಮೋಟಿವೇಶನ್ ಅಂತ ಹೇಳಿದ್ರೆ, ಕಾಲೇಜಲ್ಲಿ ಅಂದರೆ ಎಲ್ಲ ಓದ್ತಿದ್ರು. ಸೊ ಓದೋದು ಬಿಟ್ಟು ಬೇರೆ ಏನೋ ಮಾಡಬೇಕಂತ ಅನಿಸ್ತಿರ್ಲಿಲ್ಲ. ಸೊ ಫೋಕಸ್ ಇತ್ತು ಓದಬೇಕಂತ. ಪ್ಲಸ್ ಕಾಲೇಜ್ ಮತ್ತು ಮನೆಯಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅದರಿಂದ ಎಲ್ಲ ಸಾಧ್ಯವಾಯಿತು. ಕಾಲೇಜು ಈ ಎಕ್ಸಾಮ್ ಟೈಮಲ್ಲಿ ಯಾವ ರೀತಿ ಪ್ರಿಪೇರ್ ಆದ್ರಿ ಮತ್ತು ಎಕ್ಸಾಮ್ಸ್ ಹೇಗಿತ್ತು ಅಂತ ಹೇಳುವಂಥದ್ದು? ಅಂದರೆ ತುಂಬ ಸ್ಟ್ರೆಸ್ ತಗೊಂಡು ಓದ್ತಾ ಇದ್ರಾ ಅಥವಾ ಆರಾಮಾಗಿ ಕಾಮಾಗಿ ಓದ್ತಾ ಇದ್ರಾ? ಇಲ್ಲ, ಎಕ್ಸಾಮಿಗೆ ಕಾಮಾಗೆ ಹೋಗಿದ್ದೆ. ಸೊ ಮಾಡ್ರೇಟ್ ಲೆವೆಲ್ ಇರುತ್ತೆ ಅಂತ ಮಾಡಿದರು. ಆದರೆ ಸ್ವಲ್ಪ ಒಂದು 2-3 ಪೇಪರ್ MCQ ಸ್ವಲ್ಪ ಸ್ಟ್ಯಾಂಡರ್ಡ್ ಇತ್ತು ಈ ಸರಿ ಬೋರ್ಡ್ಸಿಂದ. ಸೊ ಅದನ್ನೆಲ್ಲ ಟ್ಯಾಕಲ್ ಮಾಡಿದೆ. ನಮಗೆ ಟ್ರೈನ್ ಮಾಡಿದರು ಟೀಚರ್ಸ್ ಎಲ್ಲ. ಸೊ ಅದೆಲ್ಲ ಹೇಳಿದಂಗೆ ಸರಿ ಮಾಡಿ ಬಂದಿದ್ದೇನೆ. ನೆಕ್ಸ್ಟ್ ಏನಾಗಬೇಕು? ನೆಕ್ಸ್ಟ್ ನೀಟ್ ಕ್ರ್ಯಾಕ್ ಮಾಡಿ ಒಳ್ಳೆ ಡಾಕ್ಟರ್ ಆಗುವಂತ ಇದ್ದೀನಿ. ಈಗ ನೀಟ್ ಎಕ್ಸಾಮ್ಗೂ ಪ್ರಿಪೇರ್ ಆಗ್ತಿದ್ದೀನಿ? ನೀಟ್ ಎಕ್ಸಾಮ್ ಇಲ್ಲೇ ಕೋಚಿಂಗ್ ತೊಗೊಂಡಿದ್ದೀನಿ, ಪ್ರಿಪೇರ್ ಆಗ್ತಾ ಇದ್ದೀನಿ. ಈಗ ಇನ್ನಷ್ಟು ಮಕ್ಕಳಿದ್ದಾರೆ ಸೆಕೆಂಡ್ PUC ಅಪ್ಕಮಿಂಗ್ ಮುಂದಿನ ವರ್ಷ ಬರುವಂಥವ್ರು. ಅಂಥವರಿಗೆ ನೀವು ಹೇಳೋದಾದರೆ ಟಿಪ್ಸ್ ಏನಾದರೂ ಕೊಡಲಿಕ್ಕೆ ಇಷ್ಟಪಟ್ಟಿದ್ರೆ ಏನು ಕೊಡ್ತೀರಿ? ಹೇಗೆ ಓದಬೇಕು, ಹೇಗೆ ಪ್ರಿಪೇರ್ ಆಗಬೇಕು ಎಕ್ಸಾಮ್ಸ್ಗೆ? ಟಿಪ್ಸ್ ಅಂದರೆ ತುಂಬ ಸ್ಟ್ರೆಸ್ ತೊಗೊಳ್ಬೇಡಿ. ಎಕ್ಸಾಮ್ ದಿವಸ ಸ್ವಲ್ಪ ಆರಾಮಾಗಿರಿ. ಅಂದರೆ ಮುಂದೆ ಏನಾಗುತ್ತೋ ಅಂತ ಯೋಚನೆ ಮಾಡೋದು ಬೇಡ. ಆ ಟೈಮಲ್ಲಿ ಏನು ಸರಿ ಅನಿಸುತ್ತೆ ಮಾಡಿ ಬನ್ನಿ. ತುಂಬ ಓವರ್ ಥಿಂಕ್ ಮಾಡ್ಲಿಕ್ಕೆ ಹೋಗಬಾರ್ದು. ಅದನ್ನು ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಎನಿವೇಸ್, ಒನ್ಸ್ ಮೋರ್ ಕಂಗ್ರ್ಯಾಚುಲೇಷನ್. ಇವಿಷ್ಟು ನಂದನ್ ನಾಯಕ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮಾನಂದ್ ಬೆಳಾಲ್ ಜೊತೆ ಆದಿತ್ಯ ದುಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು. ದ್ವಿತೀಯ PUC ಫಲಿತಾಂಶ ಈಗ ಹೊರಬಿದ್ದಿರುವಂಥದ್ದು. ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ ವಿದ್ಯಾರ್ಥಿಗಳು ಸಾಧನೆಯನ್ನು ಕೂಡ ಮಾಡಿರುವಂಥದ್ದು. ವಿಜ್ಞಾನ ವಿಭಾಗದಲ್ಲಿ 698 ಅಂಕಗಳನ್ನು ಕೂಡ ಗಳಿಸಿರುವಂಥದ್ದು. 598 ಅಂಕಗಳನ್ನು ಕೂಡ ಗಳಿಸಿರುವಂಥದ್ದು. ನಮ್ಮ ಜೊತೆ ಸಮನ್ಯು ಎಸ್ ಶೆಟ್ಟಿ ಅವರಿದ್ದಾರೆ. ಸರ್, ಮೊದಲನೇದಾಗಿ ಗ್ಯಾರಂಟಿ ನ್ಯೂಸ್ ವತಿಯಿಂದ ಕಂಗ್ರ್ಯಾಚುಲೇಷನ್. ಎಷ್ಟು ಖುಷಿ ಆಗ್ತಿದೆ? ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಿ? ಎಷ್ಟು ಮಾರ್ಕ್ಸ್ ಬಂದಿದ್ದು? ಎಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು? ತುಂಬ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟೇಷನ್ 599 ಇತ್ತು, ಬಟ್ 598 ಈಸ್ ಅ ಗುಡ್ ಮಾರ್ಕ್ಸ್. ಸೊ ಐ ಆಮ್ ಹ್ಯಾಪಿ. ಸರ್, ನೆಕ್ಸ್ಟ್ ಏನಾಗಬೇಕು ಅಂತ? ನೆಕ್ಸ್ಟ್ ಒಳ್ಳೆ ಡಾಕ್ಟರ್ ಆಗಿ ಸಮಾಜ ಸೇವೆ ಮಾಡಬೇಕು ಅಂತ. ಎಷ್ಟು ಪ್ರಿಪರೇಷನ್ ಇತ್ತು ಸರ್? ಮತ್ತು ಎಷ್ಟು ಈ ಸಲದ ಎಕ್ಸಾಮ್ಸ್ ಹೇಗಿತ್ತು ಮತ್ತು ಪ್ರಿಪರೇಷನ್ ಹೇಗಿತ್ತು ಈ ಎಕ್ಸಾಮ್ಸ್ಗೆ? ಎಕ್ಸಾಮ್ ವಾಸ್ ಗುಡ್. ಇಟ್ ವಾಸ್ ಸ್ಟ್ಯಾಂಡರ್ಡ್. ಏನು ತುಂಬ ಈಸಿ ಅಂತ ಇರಲಿಲ್ಲ. ಆ್ಯಂಡ್ ಪ್ರಿಪರೇಷನ್ ಡೈಲಿ ಪ್ರಿಪೇರ್ ಮಾಡ್ತಿದ್ದೆ, ಕನ್ಸಿಸ್ಟೆಂಟ್ ಇರ್ತಿದ್ದೆ. ಇವತ್ತು ಓದೋಕ್ಕಾಗಲ್ಲ ಅಂತ ಹೇಳಿದರು, ಐ ವಾಸ್ ಪುಷಿಂಗ್ ಮೈ ಸೆಲ್ಫ್. ಸೊ ಪೇರೆಂಟ್ಸ್ ಮತ್ತು ಕಾಲೇಜ್ ಸಪೋರ್ಟ್ ಯಾವ ಥರ ಇತ್ತು? ಐ ವಿಲ್ ಗಿವ್ ಮೈ ಫುಲ್ ಕ್ರೆಡಿಟ್ಸ್ ಟು ಮೈ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್. ಕಾಲೇಜ್ ವಾಸ್ ಆಲ್ವೇಸ್ ದೇರ್. ಅವ್ರದ್ದು ಟೈಮ್ ಟೇಬಲ್ ಇತ್ತು, ಒಂದು ಡೆಫಿನೆಟ್ ಟೈಮ್ ಟೇಬಲ್ ಇತ್ತು. ಸೊ ನಾವು ಅದನ್ನೇ ಫಾಲೋ ಮಾಡಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ವಿ. ಆ್ಯಂಡ್ ಪೇರೆಂಟ್ಸ್ ಡೈಲಿ ಅಮ್ಮ ಅಪ್ಪ ಇಬ್ಬರು ಕಾಲ್ ಮಾಡಿ ಹೇಳ್ತಿದ್ರು. ಸರ್, ಈಗ ಮುಂದಿನ ಪೀಳಿಗೆಯಿಂದ ಇನ್ನು ಅಪ್ಕಮಿಂಗ್ ಸೆಕೆಂಡ್ PUC ಮಕ್ಕಳು ತುಂಬ ಜನ ಇದ್ದಾರೆ. ಅವ್ರಿಗೂ ಕೂಡ ನಿಮ್ಮ ಹಾಗೆ ಸಾಧನೆ ಮಾಡಬೇಕು ಅಂತ ತುಂಬ ಜನ ಇನ್ಸ್ಪಿರೇಷನ್ ತಗೊಳ್ತಾರೆ. ಅವ್ರಿಗೆ ಏನು ಹೇಳಲಿಕ್ಕೆ ಒಂದು ಇಷ್ಟಪಡ್ತಾರೆ? ಹೇಗೆ ಪ್ರಿಪೇರ್ ಆಗಬೇಕು ನೆಕ್ಸ್ಟ್ ಎಕ್ಸಾಮ್ಗೆ? ಏನು ಟೆನ್ಷನ್ ತಗೊಳ್ಬಾರ್ದು. ಪ್ರಿಪರೇಷನ್ ನಿಮಗೆ ಯು ಶುಡ್ ನೋ ಯುವರ್ ಸೆಲ್ಫ್. ನಿಮಗೆ ಏನು ವೀಕ್ನೆಸ್ ಇದೆ, ಏನು ಸ್ಟ್ರೆಂತ್ಸ್ ಇದೆ ಅದು ಗೊತ್ತಿರಬೇಕು. ಮತ್ತು ತುಂಬ ನಿಮ್ಮನ್ನು ಐಸೋಲೇಟ್ ಮಾಡಬೇಡಿ. ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ, ಟೀಚರ್ಸ್ ಒಟ್ಟಿಗೆ ಹೋಗಿ ಡೌಟ್ಸ್ ಕೇಳಿ. ಯು ವಿಲ್ ನೋ ಯುವರ್ ಫ್ರೆಂಡ್ಸ್ ಬೆಟರ್. ಅವರ ಥಿಂಕಿಂಗ್ ಹೇಗಿರ್ತದೆ, ಹೌ ಕ್ಯಾನ್ ಯು ಮೇಕ್ ಯುವರ್ ಸೆಲ್ಫ್ ಬೆಟರ್ ಯೂಸಿಂಗ್ ದೋಸ್ ಐಡಿಯಾಸ್. ದೋಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಅ ಸ್ಟೂಡೆಂಟ್ಸ್ ಲೈಫ್. ಮತ್ತು ಪ್ರಿಪರೇಷನ್ ಕನ್ಸಿಸ್ಟೆಂಟ್ ಇರಬೇಕು. ಯು ನೀಡ್ ಟು ಪುಷ್ ಯುವರ್ ಸೆಲ್ಫ್. ಆಗಲ್ಲ ಅಂತ ಬಿಡಬಾರ್ದು, ಅದಾಗುತ್ತೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಈಗ ಅವರ ಪೋಷಕರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮಾತಾಡ್ಸ್ಕೊಂಬರೋಣ. ನಮ್ಮ ಮಗನ ಸಾಧನೆ ಎಷ್ಟು ಖುಷಿ ಆಗ್ತಿದೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಎಸ್ ಸರ್, ವೆರಿ ಹ್ಯಾಪಿ. ಮಗ ಸಾಧನೆ ಮಾಡ್ತಾನೆ ಅಂತ ಒಂದು ಭರವಸೆ ಇತ್ತು, ಅದನ್ನು ರೀಚ್ ಆಗಿದ್ದಾನೆ. ಹಾಗೆ ಹೈಸ್ಕೂಲಲ್ಲಿ SSLCಲಿ ತುಂಬ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾನೆ. ಹಾಗೆ ಎಲ್ಲ ಟೀಚರ್ಸ್ ಇದು ಸಪೋರ್ಟು, ಮ್ಯಾನೇಜ್ಮೆಂಟ್ ಸಪೋರ್ಟ್ ಎಲ್ಲವನ್ನು ನಾವು ಅಪ್ರಿಷಿಯೇಟ್ ಮಾಡ್ತೇವೆ. ಈಗ ಅವರ ಹಾರ್ಡ್ ವರ್ಕ್ ನೀವು ನೋಡಿರ್ತೀರಿ. ಇಷ್ಟು ವರ್ಷ, ಇಷ್ಟು ಸಮಯ ಸೆಕೆಂಡ್ PUCಯಲ್ಲಿ ಒಂದು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳುವಂಥ ಹಾರ್ಡ್ ವರ್ಕ್ ನೋಡಿರ್ತೀರಿ. ಅವರ ಹಾರ್ಡ್ ವರ್ಕ್ ಹೇಗಿತ್ತು ಮತ್ತು ಇನ್ನೊಬ್ಬರಿಗೆ ಹೇಗೆ ಸ್ಫೂರ್ತಿ ಆಗ್ಬೋದು ಮುಂದಿನ ದಿನಗಳಲ್ಲಿ?
ತುಂಬ ಡೆಡಿಕೇಶನ್ ಇತ್ತು. ಹಾಗಂತೇಳಿ ತುಂಬ ಓದೋದಂದರೆ ಓದಿಕೊಂಡೇ ಇರ್ತಿರ್ಲಿಲ್ಲ. ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ನಿದ್ದೆಗೆ ಈಕ್ವಲ್ ಆಗಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದ. ಓದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದ. ಹಾಗೆ ಅವನಿಗೆ ಬೋರ್ಡ್ಸ್ ಎಕ್ಸಾಮ್ ಅದಕ್ಕೆ ಪ್ರಿಪೇರ್ ಮಾಡಿದ್ದಕ್ಕೆ ತುಂಬ ಈಸಿ ಆಗಿದೆ ಅವನಿಗೆ. ಹಾಗೆ ಅವನಿಗೆ ಇಷ್ಟು ಬರ್ತದೆ ಅಂತ ಹೋಪ್ಸ್ ಇತ್ತು. ಥ್ಯಾಂಕ್ ಯು. ಇವಿಷ್ಟು ಸಮನ್ವಯ ಎಸ್ ಶೆಟ್ಟಿ ಅವರ ಪೋಷಕರ ಮತ್ತು ಅವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ರಮಣ್ ಬೆಳಾಳ್ ಜೊತೆ ಆದಿತ್ಯ ದಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.